ಈ 3 ವರ್ಷದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ SC ST ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಭ್ರಮ ನಿರಸನಗೊಂಡಿದ್ದಾರೆ. ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ. ಈ ಸರ್ಕಾರದ ಯಾವತ್ತಾದರೂ ಯಾವಾಗಾದರೂ ಚುನಾವಣೆ ಆದರೆ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಇಟ್ಕೊಂಡು ಖಂಡಿತ BJP 100% ಸ್ವಂತ ಶಕ್ತಿಯಲ್ಲಿ ನಾವು ಬಹುಮತ ಬರ್ತದೆ. ಅದಕ್ಕೆ ಈಗಿನ ಬೆಳವಣಿಗೆ ಅದು ಎಡಿಷನಲ್ ಅಷ್ಟೇ. ಸರ್, ಈಗ ತಮ್ಮ ವಿದಾಯದ ಭಾಷಣದಲ್ಲಿ ನಿನ್ನೆ ಸಾಕಷ್ಟು BJP ಅವರ ಮೇಲೆ ಸಾಲು ಆರೋಪಗಳನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ಈಗ ನೋಡಿ, GST ಹಣವನ್ನು ಕೊಟ್ಟಿಲ್ಲ, ಕುಣಿಯಕ್ಕೆ ಬರಲಿಲ್ಲ ನೆಳ ಡೊಂಕ್ ಅಂತಾರೆ. ಅವ್ರು ನಿನ್ನೆ ಸರ್ಪ್ಲಸ್ ಬಜೆಟ್ ಬಗ್ಗೆ ಮಾತಾಡಿದರು. ರೆವೆನ್ಯೂ ಸರ್ಪ್ಲಸ್ ಇಲ್ಲ, ಯಾಕಿಲ್ಲ ಅಂದರೆ ಕೇಂದ್ರ ಸರ್ಕಾರ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿದ್ದೆ. ಆವಾಗಲೂ 15 ಹಣಕಾಸಿನ ಹಣ ಎಷ್ಟು ಬೇಕೋ ಅಷ್ಟು ಬಂದಿತ್ತು. ನಮಗೇನು ವಿಶೇಷ ಅನುದಾನ ಬಂದಿತ್ತಾ? ಏನು ಬಂದಿರಲಿಲ್ಲ. ಇದೇ ಹಣಕಾಸು 15ನೇ ಹಣಕಾಸು ಎಷ್ಟು ಬಿಡುಗಡೆ ಆಗಬೇಕು. ಮತ್ತು ಒಂದು ಸತ್ಯ ಹೇಳ್ತೀನಿ, 14ನೇ ಹಣಕಾಸು UPA ಸರ್ಕಾರ ಇದ್ದಾಗ ಬಂದಿತ್ತು, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ. ಅದಕ್ಕಿಂತ 1 ಲಕ್ಷ ಕೋಟಿ 15ನೇ ಹಣಕಾಸಿನಲ್ಲಿ ಹೆಚ್ಚು ಬಂದಿದೆ ಕರ್ನಾಟಕಕ್ಕೆ. 5 ವರ್ಷದಲ್ಲಿ 1 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ಸತ್ಯವನ್ನು ಮರಿಮಾಚಿ ಸುಳ್ಳನ್ನು ಗಟ್ಟಿಯಾಗಿ ಪದೇ ಪದೇ ಹೇಳಿದರೆ ಸತ್ಯ ಆಗುತ್ತೆ ಅಂತ ನಂಬಿಕೊಂಡು ಸಿದ್ದರಾಮಯ್ಯ ಆಡಳಿತ ನಡೆಸಿದ್ದಾರೆ. ಮೊನ್ನೆ ಕೊನೆ ದಿವಸನೂ ಕೂಡ ಅವ್ರು ಏನು ಹೇಳಬೇಕಾಗಿತ್ತು ಅಂತಂದರೆ, ಶಿವಕುಮಾರ್ಗೆ ನಾನು ಭಾಳ ಎಲ್ಲ ಚೆನ್ನಾಗಿರೋದನ್ನು ನಿಮ್ಗೆ ಬಿಟ್ಟು ಹೊಂಟಿದ್ದೇನೆ ಅಂತ ಸಂದೇಶ ಶಿವಕುಮಾರ್ಗೆ ಜಾಸ್ತಿ ಇತ್ತು. ಅದು ಹಣಕಾಸಿಂದು ಹಂಗಿದೆ, 25% ಒಳಗಡೆ 25%, 24.94 ಅಂತ ಅವರು ಹೇಳ್ತಾರೆ. ಅದು ಆಲ್ಮೋಸ್ಟ್ 25%. ಈ ಪರಿಸ್ಥಿತಿ ಎಂದು ಕರ್ನಾಟಕದಲ್ಲಿ ಇರಲಿಲ್ಲ. 25% ಆಫ್ GSDP ಸಾಲ ತೊಗೊಳ್ಳುವಂಥ ಅವಕಾಶ ಇದ್ದರೂ ಕೂಡ ಆ ಮಟ್ಟಕ್ಕೆ ಎಂದು ಯಾರೂ ತೊಗೊಂಡಿರಲಿಲ್ಲ. ಈ ಕಳೆದ 3 ವರ್ಷದಲ್ಲಿ ಸುಮಾರು 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದು ದಾಖಲೆ. ಇಷ್ಟು ಸಾಲ ಯಾವ ಮುಖ್ಯಮಂತ್ರಿನೂ ಕೂಡ ಮಾಡಿಲ್ಲ. ಆಮೇಲೆ ಸಾಲ ತೊಗೊಂಡು ಏನು ಮಾಡಿದ್ದಾರೆ? ಸಾಲ ತೊಗೊಂಡು ಅಸೆಟ್ ಕ್ರಿಯೇಷನ್ಗೆ, ಅಭಿವೃದ್ಧಿಗೆ ಮಾಡಿದರೆ ಪರವಾಗಿಲ್ಲ. ಸಾಲ ತೊಗೊಂಡು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ತಮ್ಮ ಗ್ಯಾರಂಟಿಗಳು ಅದು ಇದೆಲ್ಲ ಮಾಡಿದ್ದಾರೆ. ಇದರಿಂದ ರಾಜ್ಯಕ್ಕೆ ಪರ್ಮನೆಂಟ್ ಆಗಿರುವಂಥ ಅಸೆಟ್ ಕ್ರಿಯೇಷನ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದರಿಂದ ಆದಾಯ ಬರುವಂಥ ಯಾವುದೂ ವ್ಯವಸ್ಥೆ ಇಲ್ಲ. ಹೀಗಾಗಿ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಕುಸಿತಿರುವಂಥ ರಾಜ್ಯ ಇವತ್ತಿದೆ. ಬಹುತೇಕ ಹಿರಿಯ ಸಚಿವರು ಕ್ಯಾಬಿನೆಟಲ್ಲಿ ಇರಲ್ಲ ಅಂತ ಹೇಳ್ತಾರೆ ಸರ್, DK ಕ್ಯಾಬಿನೆಟಲ್ಲಿ. ಅದು ಅವ್ರ ಆಂತರಿಕವಾಗಿರುವಂಥ ವಿಚಾರ, ನಾವು ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಸರ್, ಈಗ ಒಂದು ಸ್ಕೂಟರ್, ರಾಜಕೀಯ ಹಿನ್ನೆಲೆ ಇಲ್ಲದಂಥ ವ್ಯಕ್ತಿ ಸ್ಕೂಟರಲ್ಲಿ ಬಂದು ಈ ರೀತಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿನ ಕಾಂಗ್ರೆಸ್ ನಡೆಸಿಕೊಂಡಿರೋ ಬಗ್ಗೆ ಪರ್ಸನಲ್ ಆಗಿ ನಿಮ್ಮವರ ಸ್ನೇಹದ ಬಗ್ಗೆ ಮಾತಾಡೋದಲ್ಲ. ಅಲ್ಲ ನೋಡಿ, ನಡೆಸ್ಕೊಂಡಿರೋ ಬಗ್ಗೆ ಒಂದು ನಿಮಿಷ. ಸ್ನೇಹಕ್ಕೆ ರಾಜಕಾರಣಕ್ಕೆ ಸಂಬಂಧ ಇಲ್ಲ. ಸ್ನೇಹದಿಂದ ನೋಡುವಂಥ ವ್ಯಾಖ್ಯಾನ ಅಲ್ಲ. ನಾನು ಸ್ನೇಹದಿಂದ ಮಾಡಲ್ಲ. ಆ್ಯಸ್ ಅ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ಲು ಕಾಂಗ್ರೆಸ್ಸು ಸೋತಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೋಗಿ ಅದಕ್ಕೆ ಈ ತೆಳವರ್ಗದ ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಿದರು. ಅಂಥ ಕ್ರಿಯೇಟ್ ಮಾಡಿರುವಂಥ ನಾಯಕ ಅವನಿಗೆ ನಡೆಸ್ಕೊಂಡುವಂಥ ರೀತಿ ಸರಿಯಲ್ಲ. ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಭಾಳ ಮಾತನಾಡುವಂಥ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿನ ತೆಗೆಯೋದು ಎಷ್ಟು ಸಮಂಜಸ? ಹೇಳೋದೊಂದು ಮಾಡೋದೊಂದು ಭಾಳ ಸ್ಪಷ್ಟ. ಕಡೆ ಮಾರಾಟ ಆಯ್ತಾ ಸರ್ ಕೇಂದ್ರ ಸರ್ಕಾರ? ಅದು ಇದ್ರ ಸಲುವಾಗಿ ಅಂತಲ್ಲ, ಅದು ಕಾಯಮಾಗಿ ATM ಇದೆ. ATM ಇರುವಾಗ ಅವ್ರಿಗೇನು ಚಿಂತೆ? ಎನಿ ಟೈಮ್ ಮನಿ ಇದು ಕರ್ನಾಟಕನೇ ATM ಇರುವಾಗ ಇದ್ರ ಸಲುವಾಗಿ ಅಂತಲ್ಲ, ನಿರಂತರವಾಗಿ ಹರಿತಾ ಇರ್ತದೆ. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ BJP ತನ್ನ ಅನುಭವದ ಪಾಠ ಹೇಳ್ತಿದೆಯಾ ಅಂತಂದ್ರೆ, ಯಡಿಯೂರಪ್ಪನವರು ಕೆಳಗಿಳಿಸಿದಾಗ BJPಗೆ ಆದಂಥ ನೆಗೆಟಿವ್ ಎಫೆಕ್ಟ್? ಇಲ್ಲ, ಇದು BJPಗೆ ಸಂಬಂಧ. ಕಾಂಗ್ರೆಸ್ಸಿನ ಪರಂಪರೆ ಇದೆ. ಒಂದು ನಿಮಿಷ. ಇದು ಸಿದ್ದರಾಮಯ್ಯ ಮೊದಲನೇ ನಾಯಕರಲ್ಲ. ಯಾರು ಮಾಸ್ ನಾಯಕರಾಗ್ತಾರೆ ಅದು ಮೊದಲು ದೇವರಾಜ್ ಅರಸು ಅವರು 72ದಲ್ಲಿ ಮುಖ್ಯಮಂತ್ರಿಯಾಗಿ 78ಅಲ್ಲಿ ಮರು ಚುನಾವಣೆಯನ್ನು ಗೆದ್ದ ಮೇಲೆ 6 ವರ್ಷ ಆಯಿತು ಬಿಕಾಸ್ ಆಫ್ ಎಮರ್ಜೆನ್ಸಿ. 78ಅಲ್ಲಿ ಗೆದ್ದ ಮೇಲೂ ಕೂಡ 79ನಲ್ಲಿ ಅವರು ಅಧಿಕಾರ ತೆಗೆದರು. ಒಬ್ಬ ಹಿಂದುಳಿದ ಮಹಾನ್ ನಾಯಕ ಕಾಂಗ್ರೆಸ್ನವರು. ವೀರೇಂದ್ರ ಪಾಟೀಲ್ ತೆಗೆದರು, ಬಂಗಾರಪ್ಪನ ತೆಗೆದರು. ಇವರು ಹಿಂದುಳಿದ ನಾಯಕರು. ಹಂಗೆ ಅದೇ ಸರಣಿಯಲ್ಲಿ ಇವರು ಬರ್ತಾರೆ. ಸೊ ಇದು ಅವರಿಂದ ಅವರು ಇಡೀ ಜಗತ್ತಿಗೆ ಇಂಥ ಪಾಠವನ್ನು ಹೇಳುವಂಥ ಶಕ್ತಿ ಕಾಂಗ್ರೆಸ್ಗೆ.
ಸರ್, ಈ ಯಡಿಯೂರಪ್ಪನವರು ಮತ್ತೆ ಸಿದ್ದರಾಮಯ್ಯ ಇವೆಲ್ಲ ವಿಚಾರಗಳು ನೋಡಿದಾಗ ಒಂದು ರಾಜಕೀಯ ಶೂನ್ಯತ್ವ ಕಾಣಲ್ವಾ ಸರ್? ಅಂದ್ರೆ ರಾಜಕಾರಣ ಒಂದು ಮೇಧಾವಿ ತಲೆಗಳು ನಿರ್ಗಮನ ಇವೆಲ್ಲ ನೋಡಿದಾಗ ಯಾವಾಗಲೂ ಹಂಗೆ ಒಂದು ಪರಂಪರೆ ನಡೀತಾ ಇರ್ತದೆ. ಯಾವಾಗಲೂ ಒಂದೊಂದು ಸಂದರ್ಭಕ್ಕೆ ಹಳೆ ನೀರು ಹೊಸ ನೀರು ಬರ್ತಾ ಇರ್ತದೆ, ನಡೀತಾ ಇರ್ತದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಪ್ರಶ್ನೆ ಇರುವಂಥದ್ದು ನಾನು ಹೇಳಿದ್ನಲ್ಲ. ಮತ್ತು ಇನ್ನೊಂದು ಗಮನಿಸಿ, ಈ ರಾಜ್ಯಕ್ಕೆ 7 ವರ್ಷದ ಅಂದರೆ 5 ವರ್ಷ ಮುಗಿಸಿರುವಂಥ ಚೀಫ್ ಮಿನಿಸ್ಟರ್ಗಳಿಗೆ 7ನೇ ವರ್ಷ ಆಗತ್ತ ಬರ್ತದೆ. ನಿಜಲಿಂಗಪ್ಪ ಅವರು 5 ವರ್ಷ ಮುಗಿಸಿ 2ನೇ ಟರ್ಮಲ್ಲಿ 7 ವರ್ಷಕ್ಕೆ ಹೋದರು, ನಂಬರ್ 1. ನಂಬರ್ 2 ದೇವರಾಜ್ ಅರಸರು, ನಾನು ಆಗಲೇ ಹೇಳಿದೆ, 7 ವರ್ಷಕ್ಕೆ ಹೋದರು. ನಂಬರ್ 3 ರಾಮಕೃಷ್ಣ ಹೆಗಡೆ ಅವರು 5 ವರ್ಷ ಮುಗಿಸಿ ಸಮಾರಂಭ ಮಾಡಿ ಇನ್ನೂ ಒಂದೂವರೆ ವರ್ಷಕ್ಕೆ ಅವರು 7 ವರ್ಷ ಆಗ್ತಿದ್ದಂಗೆ ಅವರು ಹೋದರು. ಆಮೇಲೆ ಇವರು ನೆಕ್ಸ್ಟು ಇವರು ಸಿದ್ದರಾಮಯ್ಯ. ಸೊ 7 ಇಯರ್ಸ್ ಸಿಂಡ್ರೋಮ್ ಅಂತಾರೆ ಅದಕ್ಕೆ.